ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರು ಕೊಟ್ಟಂತ ಈ ಮತ್ತೊಂದು ಅವಕಾಶಕ್ಕಾಗಿ ನಾನು ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇನೆ. ಈ ದಿನ ವಾಕ್ಯ ಧ್ಯಾನಕ್ಕಾಗಿ ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 2ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ. ಪ್ರಾರ್ಥನೆಯನ್ನು ತಪ್ಪದೆ ಮಾಡುವವರಾಗಿ ಅದರಲ್ಲಿ ಎಚ್ಚರವಾಗಿದ್ದು ದೇವರಿಗೆ ಕೃತಜ್ಞತಾಸ್ತುತಿ ಮಾಡಿರಿ. ಪ್ರಾರ್ಥನೆಯಲ್ಲಿ ಎಚ್ಚರವಾಗಿದ್ದು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವಿಲ್ಲಿ ಗಮನಿಸುವಂತರಾಗಿದೆ. ಪ್ರಿಯ ದೇವ ಜನರೇ, ಪ್ರಾರ್ಥನೆ ಎಂಬುದಾಗಿ ಹೇಳುವುದು ನಾವು ದೇವರೊಟ್ಟಿಗೆ ಮಾತನಾಡುವುದು. ನಮ್ಮ ಅವಶ್ಯಕತೆಗಳು, ನಮ್ಮ ಅಗತ್ಯಗಳು, ನಮ್ಮ ಬೇಡಿಕೆಗಳು ಅಥವಾ ನಮ್ಮ ವಿಜ್ಞಾಪನೆಗಳನ್ನ ದೇವರ ಮುಂದೆ ತರುವಂತದ್ದಾಗಿದೆ. ದೇವರೊಟ್ಟಿಗೆ ಮಾತನಾಡುವುದು, ದೇವರೊಟ್ಟಿಗೆ ನಾವು ಹೇಳಿಕೊಳ್ಳುವುದು, ಹಂಚಿಕೊಳ್ಳುವಂಥದ್ದು, ಅದು ಪ್ರಾರ್ಥನೆಯಾಗಿದೆ. ಪ್ರಿಯರೇ, ಪ್ರಾರ್ಥನೆಯಲ್ಲಿ ನಾವು ಎಚ್ಚರವಾಗಿದ್ದು, ಅದರ ಅರ್ಥ ಸೈತಾನು ನಮಗೆ ಪ್ರಾರ್ಥನೆ ಮಾಡದಂತೆ ತಪ್ಪಿಸುತ್ತಾನೆ. ಶೋಧನೆಗೆ ಒಳಗಾಗದೆ ಎಚ್ಚರವಾಗಿ ಪ್ರಾರ್ಥಿಸಿರಿ. ಸೈತಾನ ತರುವಂತಹ ಅನೇಕ ಶೋಧನೆಗಳು, ಕಷ್ಟಗಳು, ಹೋರಾಟಗಳು, ನಿಂದನೆಗಳು, ಇವುಗಳಿಗೆ ಒಳಗಾಗದೆ ಎಚ್ಚರವಾಗಿದ್ದುಕೊಂಡು ದೇವರಲ್ಲಿ ಪ್ರಾರ್ಥಿಸಿರಿ. ಇದು ಪ್ರಾರ್ಥನೆ ಮಾಡುವಾಗ ತೂಕಡಿಕೆ ಬರುತ್ತದ, ಆಯಾಸವಾಗುತ್ತದ, ಆಲಸ್ಯವಾಗುತ್ತದ, ಅಥವಾ ಗಮನವು ಬೇರೆ ಕಡೆಗೆ ಸೆಳೆಯಲ್ಪಡುತ್ತದ? ಪ್ರಾರ್ಥನೆಯ ಮೇಲೆ ನಾವು ನಮ್ಮ ಗಮನವನ್ನು ಹರಿಸಲಿಕ್ಕೆ ಆಗುತ್ತಾ ಇಲ್ವಾ? ಇದರ ಅರ್ಥ ಸೈತಾನನು ಪ್ರಾರ್ಥನೆಯನ್ನು ತಪ್ಪಿಸಲಿಕ್ಕೆ ಪ್ರಯತ್ನ ಮಾಡುವನಾಗಿರುತ್ತಾನೆ. ದೇವರ ವಾಕ್ಯ ಹೇಳುತ್ತದಾಗಿದೆ, ಪ್ರಾರ್ಥನೆ ಮಾಡುವಾಗ ಎಚ್ಚರವಾಗಿದ್ದುಕೊಂಡು ನಾವು ದೇವರೊಟ್ಟಿಗೆ ಮಾತನಾಡಬೇಕು. ಒಂದು ವ್ಯಕ್ತಿಯೊಟ್ಟಿಗೆ ನಾವು ಮಾತನಾಡುವಾಗ ನಾವೇನ್ ಮಾತಾಡ್ತೇವೆ, ಏನ್ ಹೇಳ್ತೇವೆ, ಎಚ್ಚರವಾಗಿದ್ದುಕೊಂಡು ನಾವು ಬಹಳ ಸೂಕ್ಷ್ಮವಾಗಿ ಮಾತನಾಡುವವರಾಗಿದ್ದೇವೆ. ಪ್ರಾರ್ಥನೆ ಎನ್ನುವಂಥದ್ದು ನಾವು ತೂಕಡಿಸಿಕೊಂಡು ದೇವರೊಟ್ಟಿಗೆ ನಮ್ಮ ಅಗತ್ಯಗಳನ್ನು ಹೇಳಿಕೊಳ್ಳುವಂಥದ್ದಲ್ಲ. ಎಚ್ಚರವಾಗಿದ್ದುಕೊಂಡು, ಮನಸ್ಸನ್ನ ಸ್ಥಿರ ಮಾಡಿಕೊಂಡು, ಸ್ವಸ್ಥ ಬುದ್ಧಿಯನ್ನು ಹೊಂದಿಕೊಂಡು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆಯನ್ನು ಮಾಡುವಾಗ ದೇವರಿಗೆ ನಾವು ಯಾವಾಗಲೂ ಕೃತಜ್ಞತೆಯನ್ನ ಸಲ್ಲಿಸಬೇಕು. ಅನೇಕ ಪ್ರಾರ್ಥನೆಗಳಿಗೆ ನಮ್ಮ ಇನ್ನೂ ಉತ್ತರ ಸಿಗದೇ ಇರಬಹುದು, ಆದರೂ ಕೂಡ ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಕಾರಣ ನಾವು ಬದುಕಿರುವುದು ಆತನ ಕೃಪೆಯಾಗಿದೆ. ದೇವರ ದಿನ ನಮಗೆ ಕೊಟ್ಟಿರುವಂತದ್ದು ಆತನ ಒಂದು ಕರುಣೆಯಾಗಿದೆ. ದೇವರು ನಮ್ಮ ಜೀವಿತದಲ್ಲಿ ಮಾಡಿರುವಂತಹ ಪ್ರತಿಯೊಂದು ತನ್ನ ಅದ್ಭುತ ಕಾರ್ಯಗಳಿಗಾಗಿ ನಾವು ಕೃತಜ್ಞತೆಯನ್ನ ಸಲ್ಲಿಸಬೇಕು. ಹೇಗೆ? ಎಚ್ಚರವಾಗಿದ್ದುಕೊಂಡು ನಾವು ಪ್ರಾರ್ಥನೆಯಲ್ಲಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವರಾಗಿರಬೇಕು. ಪ್ರಿಯರೇ, ಇವತ್ತು ನೀವು ಪ್ರಾರ್ಥನೆ ಮಾಡುವಾಗ ಎಚ್ಚರವಾಗಿದ್ದುಕೊಂಡು ಪ್ರಾರ್ಥಿಸುತ್ತಿದ್ದ ಶಿಷ್ಯರು ಹೇಳಿದರು, ಪ್ರಾರ್ಥನೆ ಮಾಡಲಿಕ್ಕೆ ಮನಸ್ಸಿದೆ, ಆದರೆ ದೇಹಕ್ಕೆ ಬಲ ಸಾಲದೆಂಬುದಾಗಿ. ಪ್ರಿಯರೇ, ಇವತ್ತು ನಮ್ಮ ದೇಹ ಪ್ರಾರ್ಥನೆ ಮಾಡಲಿಕ್ಕೆ ಒಪ್ಪಿಕೊಳ್ಳೋದಿಲ್ಲ. ಆಯಾಸವಾಗುತ್ತದೆ, ಆಕಳಿಕೆ ಬರ್ತದೆ, ನಿದ್ರೆ ಬರ್ತದೆ. ಪ್ರಾರ್ಥನೆ ಮಾಡಲಿಕ್ಕೆ ಮನಸ್ಸು ಮಾಡುವಾಗ ಸೈತಾನ ಶೋಧನೆಗಳನ್ನು ತರುತ್ತಾನೆ. ಆದರೆ ಪ್ರಿಯರೇ, ಇವುಗಳನ್ನು ಜಯಿಸಿ ಎಚ್ಚರವಾಗಿದ್ದುಕೊಂಡು ಪ್ರಾರ್ಥಿಸುವಾಗ, ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುವಾಗ ನಾವು ನಮ್ಮ ಪ್ರಾರ್ಥನೆಯಲ್ಲಿ ಪ್ರತ್ಯುತ್ತರವನ್ನ, ಜಯವನ್ನ, ಬಿಡುಗಡೆಗಳನ್ನ, ಆಶೀರ್ವಾದಗಳನ್ನ, ಅನೇಕ ವಿಧವಾದಂತಹ ಹೋರಾಟಗಳನ್ನ ನಾವು ಜಯಿಸಿ ಮುಂದೆ ಸಾಗಲಿಕ್ಕೆ ಸಾಧ್ಯವಾಗುವಂತದ್ದಾಗಿದೆ. ಪ್ರಿಯರೇ, ಎಚ್ಚರವಾಗಿದ್ದುಕೊಂಡು ಪ್ರಾರ್ಥಿಸಿರಿ, ದೇವರ ನಿರಂತರವಾಗಿ ಬೇಡಿಕೊಳ್ಳಿರಿ, ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿರಿ. ಆತ ನಿಮ್ಮ ಪ್ರಾರ್ಥನೆಗಳನ್ನು ಕೇಳಿ ಸದುತ್ತರವನ್ನ ದಯಪಾಲಿಸುವಂತನಾಗಿದ್ದಾನೆ. ಪ್ರಾರ್ಥಿಸೋಣ. ಪರಿಶುದ್ಧನಾದ ನಮ್ಮ ತಂದೆಯಾದಂತಹ ದೇವರೇ, ಕರ್ತನೇ, ನಿನ್ನ ಕೃಪೆಗಾಗಿ ನಾವು ಸ್ತೋತ್ರ ಮಾಡುತ್ತೇವೆ. ನಾವು ಪ್ರಾರ್ಥಿಸುವಾಗ ಎಚ್ಚರವಾಗಿದ್ದುಕೊಂಡು ಪ್ರಾರ್ಥಿಸಲಿಕ್ಕೆ ನಿನ್ನ ಕೃಪೆಯನ್ನು ಕೊಡಿಸುವ. ಅನೇಕ ಬಾರಿ ತೂಕಡಿಕೆ, ನಿದ್ರೆ, ಆಲಸ್ಯ, ಅಲಕ್ಷ್ಯ, ಅನೇಕ ವಿಧವಾಗಿ ಪ್ರಾರ್ಥನೆಗಳಿಗೆ ತಡೆಗಳು ಬರುವಾಗ ಕರ್ತನೆ ಅವುಗಳನ್ನು ಜಯಿಸಿ ಎಚ್ಚರವಾಗಿದ್ದುಕೊಂಡು ಪ್ರಾರ್ಥಿಸುವಂತಹ ಸ್ಥಿರವಾದಂತಹ ಮನಸ್ಸನ್ನ ನಮಗೆ ದಯಪಾಲಿಸು. ದೇವರ ವಾಕ್ಯದ ಕೇಳಿದ ಪ್ರತಿಯೊಬ್ಬರನ್ನು ಕೂಡ ಆಶೀರ್ವಾದ ಮಾಡು. ನಿನ್ನ ನಾಮವನ್ನು ಮಾತ್ರ ಮಹಿಮೆ ಪಡಿಸಿಕೊ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ನಮ್ಮ ತಂದೆಯಾದಂತಹ ದೇವರೇ, ಆಮೆನ್. ನಿರಂತರವಾಗಿ ದೇವರಲ್ಲಿ ಎಚ್ಚರವಾಗಿದ್ದುಕೊಂಡು ಪ್ರಾರ್ಥಿಸಿರಿ, ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿರಿ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಪ್ರೈಸ್ ಲಾರ್ಡ್.